ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವ್ಲಾಗ್ ವಿತ್ ಪುನರ್ವಿ ದಕ್ಷತಾ ಕುರುಬಾ ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಎಸ್ ವಿ ಆರ್ ಪ್ಲಾನ್ ಟು ಗೋ ಔಟ್ಸೈಡ್ ಎಲ್ಲ ಔಟ್ಸೈಡ್ ಹೋಗಿ ತಿನ್ಕೊಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಒಬ್ಬ ನೋಡ ಹೆಂಗೆ ನೋಡ್ತಾ ಅವನೇ ಕಾರಾಗೆ ಗುರಾಯಿಸ್ತಾವನೆ. ಆ್ಯಂಡ್ ಎಲ್ಲ ಎಲ್ಲಿ ಹೋಗ್ತಾ ಇದ್ದೀರಿ ಅಂದರೆ ಎಸ್ ವಿ ಆರ್ ಗೋಯಿಂಗ್ ಟು ಮಲ್ಲಿಕಾ ಬಿರಿಯಾನಿ. ಹಾಯ್ ಹಾಯ್ ಆ್ಯಂಡ್ ಎಸ್ ನಾನು ಮತ್ತೆ ಅಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಯಜಮಾನ್ರು, ಅಲ್ಲಿ ಬರ್ತಾ ಇದ್ದಾನೆ ಪೆಂಗ. ಏನೇನು ತಗೋಬೇಕು ಅಂತ ಆರ್ಡ್ರ್ ಮಾಡ್ತಾವ್ರೆ. ಆ್ಯಕ್ಚುಲಿ ಮಲ್ಲಿಕಾ ಬಿರಿಯಾನಿ ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಾನು ಬಂದು ಸುಮಾರು ವರ್ಷ ಆಯಿತು ಪ್ರೀತಿ, 4 ವರ್ಷ ಆಯ್ತು ನಾನು ಬಂದು. 4 ವರ್ಷ ಆಯಿತು ಬಂದೇ ಇಲ್ಲ. ಇದ್ರಲ್ಲಿ ನೋಡಿಲ್ಲ ನೀನು? ಅದೊಂದಿತ್ತು, ಅದು ನೋಡಿದ್ದೀನಿ. ಉಯ್ಯಲೆ ಎಲ್ಲ ನೋಡಿರಲಿಲ್ಲ. ಮತ್ತೆ ಬಂದಿದ್ದೆ, ಇದು ರೆಡಿ ಆದಾಗ ಬಂದಿದ್ಯಾ ನೀನು? ನಾನು ಇದು ರೆಡಿ ಆದಾಗ ಬಂದಿಲ್ಲ, ಅದೇ ಲಾಸ್ಟ್ ಹಾಕೊಂಡ್ರೆ ಲಾಸ್ಟೇ. ಇದೆಲ್ಲ ರೆಡಿ ಆದಾಗ ನಾನು ಬಂದಿಲ್ಲ. ಆಂಬಿಯನ್ಸ್ ಮಾತ್ರ ಸಕ್ಕದಾಗಿ ಮಾಡಿದ್ದಾರೆ ಗೈಸ್. ಒಂದು ನಿಮಿಷ. ಆ್ಯಂಡ್ ಇದು ಆ್ಯಂಬಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ನೋಡಿ ಮೇಡಮ್, ಇವ್ರನ್ನೂ ಮಾಡಬೇಕಂತೆ ಅಲ್ಲ. ಜಸ್ಟ್ ಈಗ ತಾನೇ ಎಲ್ಲ ಆರ್ಡ್ರ್ ಮಾಡಿದ್ದೀವಿ ಏನೇನು ಬೇಕು ಅಂತ. ಎಲ್ಲ ಬರಲಿ, ಬಂದಮೇಲೆ ಟೇಸ್ಟ್ ಮಾತ್ರ, ಟೇಸ್ಟ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ, ಚೆನ್ನಾಗಿರುತ್ತೆ. ಬಟ್ ನಾನು 4 ವರ್ಷ ಆಯ್ತು ಬಂದು ನೋಡಬೇಕು ಟೇಸ್ಟ್ ಹೆಂಗಿದೆ ಅಂತ. ನೋಡಿ ಇವರ ಉಯ್ಯಲೆ ಮೇಲೆ ಕುತ್ಕೊಂಡು ಅವ್ರು ತೂಗ್ತಾವ್ರೆ. ಪ್ರೀತಿ ಹೆಂಗೆ ಅನಿಸ್ತಿದೆ? ಫುಡ್ ಚಾಲೆಂಜ್ ಮಾಡೋಣ, ಫುಡ್ ಚಾಲೆಂಜ್ ಮಾಡೋಣ. ಇಲ್ಲಾಗಲ್ಲ ಮಾಡೋದಕ್ಕೆ ಪಬ್ಲಿಕ್ ಅಲ್ಲ. ಹೌದು, ಮನೇಲಿ ನೋಡೋಣ. ಸುಚಿತ್ರಿ ಹೆಂಗೆ ಅನಿಸ್ತಿದೆ? ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀಯಾ? ಏನೇನು ಬೇಕೆಲ್ಲ ಚೆನ್ನಾಗಿ ತಿನ್ಬಿಡು. ನಾನು ಲಾಸ್ಟ್ ಇವತ್ತು ಲಾಸ್ಟ್ ಕೊಟ್ಟೋತೀಯಾ? ಸರಿ ಇವತ್ತೇ ಹೊರಟೋಗ್ತಾ ಲಾಸ್ಟಕ್ಕೆ. ಇವತ್ತೇ ಹೋಗ್ತೀಯ? ದಿವಸ ಒಂದು 15 ದಿವಸ ತಿಂದಿರಲಿಲ್ಲ. ವರಲಕ್ಷ್ಮಿ ಹಬ್ಬದ ದಿವಸ ಒಂದು 15 ದಿವಸ ತಿಂದಿರಲಿಲ್ಲ. ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂದರೆ ಬ್ಯಾಟಿಂಗ್ ಮಾಡೋಕ್ಕಾಗಲ್ಲ, ನೋಡಬೇಕು. ನಾನು ಆ್ಯಕ್ಚುಲಿ ಸ್ಯಾಟರ್ಡೇ ಫಿಕ್ಸ್ ಆಗಿದ್ದೇನೆ. ಸ್ಯಾಟರ್ಡೇನಾ? ಸ್ಯಾಟರ್ಡೇ ಅಲ್ಲ, ಫ್ರೈಡೇ, ಥರ್ಸ್ಡೇ. ಸರಿ ಥರ್ಸ್ಡೇನೇ ನಾನು ಆ್ಯಕ್ಚುಲಿ ಕನ್ಫರ್ಮ್ ಮಾಡ್ಕೊಂಡಿದ್ದೆ. ಇಲ್ಲ ಸಂಡೇ ನಾವು ಔಟ್ಸೈಡ್ ಹೋಗೋಣ, ಮಲ್ಲಿಗೆ ಹೋಗೋಣ, ಹೋಗಿ ಜಾಸ್ತಿ ಇರುತ್ತೆ. ಯಾವುದೋ ಒಂದು ವ್ಲಾಗ್ ನೋಡ್ತಾ ಇದ್ದೆ, ಹಿಂಗೆ ಬಿರಿಯಾನಿ ವ್ಲಾಗು. ಹೋಗಿ ಒಂದ್ಸತ ನಾವು ಹೋಗೋಣ ಅಂತ ಅಂದ್ಕೊಂಡು ಆಮೇಲೆ ಮಲ್ಲಿಗೆ ಹೋಗೋಣ, ಜಾಸ್ತಿ ದಿನ ಆಯಿತು ಹೋಗಿ ತಿನ್ಕೊಂಬರೋಣ ಅಂತ ಆವಾಗ ಡಿಸೈಡ್ ಮಾಡಿದ್ದು. ಆಮೇಲೆ ಫ್ರೈಡೇ ಸ್ಯಾಟರ್ಡೇ ತಿರುಗಿ ಹೇಳಿ ಇನ್ನೊಂದ್ಕಿತ ಹೋಗೋಣ, ತಿನ್ಕೊಂಬರೋಣ, ಚೆನ್ನಾಗಿರುತ್ತೆ. ನೋಡೋಣ, ಟೇಸ್ಟ್ ನೋಡ್ಬೇಕು. ಟೇಸ್ಟ್ ಅದೇ ಥರ ಇರುತ್ತಲ್ಲ, ಚೇಂಜ್ ಆಗಿದೆ ನೋಡಬೇಕು. ಮೊದಲು ಬರೋಕ್ಕಿಂತ ಇವಾಗ ಇನ್ನೂ ಜಾಸ್ತಿ ಚೇಂಜಸ್ ಆಗಿದೆಯಲ್ಲ. ಆ್ಯಕ್ಚುಲಿ ಫಸ್ಟು ಮಲ್ಲಿಕಾ ಬಿರಿಯಾನಿ ಓಪನ್ ಆದಾಗ ಫಸ್ಟು ಒಂದು ಗುಡ್ಸು ಥರ ಮಾಡಿದರು. ಆವಾಗ ಫಸ್ಟ್ ನಾನು ಮೇಲ್ಕೊಂಡು ಬಂದಿದ್ದೆ. ಆವಾಗ ಕ್ವಾಂಟಿಟಿ ಹೆಂಗೆ ಕೊಡ್ತಾ ಇದ್ದಾರೆ ಅಂದರೆ, ಒಂದು ಕ್ವಾಂಟಿಟಿನ ಏನಂದ್ರೆ 3 ಜನ ತಿನ್ನೋದು ಹಂಗೆ ಕೊಡ್ತಾ ಇದ್ರು ಕ್ವಾಂಟಿಟಿ. ಆಮೇಲೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದು. ಇಲ್ಲಿ ಶಿಫ್ಟ್ ಮಾಡಿದಾಗ ಇಲ್ಲೂ ಅಷ್ಟೇ ಶಿಫ್ಟ್ ಮಾಡಿ ಒಂದು 3 ವರ್ಷ ಅದೇ ಥರ ಕ್ವಾಂಟಿಟಿ ಮೇಂಟೈನ್ ಮಾಡಿದ್ರು. ಆಮೇಲೆ ಹೋಗ್ತಾ ಕ್ವಾಂಟಿಟಿ ಕಡಿಮೆ ಮಾಡಿದ್ರು. ಇಲ್ಲಿ ಬಂದಿದೆ ಬಾರೋ ಅಪರೂಪದ ಮುಳ್ಳಂದಿ. ಪೀಸ್ ತೋರಿಸ್ತೀನೋ? ಸೂಪರ್ ಅಂತ ತೊಗೊಂಡ್ಬಿಟ್ಟು ಹೋಗ್ಬಿಟ್ಟು ತಿನ್ಬಿಟ್ಟು ಬಿಡೋದು. ಹಂಗ ಫಸ್ಟ್ ಪ್ಲೇಟ್ ಖಾಲಿ ಮಾಡಬೇಕು. ಏನೋ ಕಂದಲೆ, ಏನೋ ಏನ್ ಸ್ಪಾಟ್ ಆಗಿದೆಯಲ್ಲಿ. రెండు
ಅಮೌಂಟ ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ ಟೇಸ್ಟು. ಏನು ಚಿನ್ನ ಯಾವ ಕಂಡಿದ್ಯಾ ಅಷ್ಟು ಬೇಗ ತಿನ್ನಕ್ಕೆ ಅಂತ ಹೇಳು. ಹಾಂ ಸ್ವಲ್ಪ ತಿನ್ನೋದು ಸ್ವಲ್ಪ ಬೇಗ ಅಂತ ಮತ್ತೆ ಹಾಕ್ಕೊಳೋದು. ನಮ್ಮ ಇನ್ನು ತಟ್ಟೆಯಲ್ಲಿ ಹೆಂಗಿದೆ ಇದು ನನಗೆ ಆ್ಯಕ್ಚುಲಿ ಜಾಸ್ತಿ ಇದು ಇಷ್ಟ. ಏನೋ ಕುರಿದು ಲಿವರ್ ಅಲ್ಲ ಅಕ್ಕ ಇದು ರಿಯಾಕ್ಷನ್ ನೋಡು. ಅದು ಬ್ಲಾಕ್ ಅಂತ ರಂಗು ತಗೊಂಡೇ ಇಲ್ಲ. ತಿನ್ನೋಣ ಹೆಂಗಿದೆ ತಿನ್ನೋ. ఏడవద్దు ఈ హాల ఏం చేసి ನೋಡಿ ಹಿಂಗಂದ್ರೆ ಬಂದ್ಬಿಟ್ಟಿದೆ. ನೋಡಿ ಹೆಂಗ್ ಬೆಂದಿದೆ ಸಕ್ಕತ್ತಾಗಿದೆ. ಸಕ್ಕತ್ತಾಗಿತ್ತು ನೋಡಿ. ಹಂಗೆ ತಿನ್ನು. ವಾ ಇಂದ. ಹೆಂಗ್ ತಿನ್ನೋರ್ತಲ್ಲ ಕರೆಕ್ಟಾಗಿ ಅವಳೆ ನಿಂತ. ಇಲ್ಲ ಚೆನ್ನಾಗಿದೆ ತಿನ್ನೋಡು. ನಿನ್ನ ನಿಲ್ಲಿಸ್ತಲ್ಲ ಇವಾಗಲೂ. ಅಲ್ಟಿಮೇಟ್ ಆಗೈತೆ. ನನ್ನ ಬ್ಲಾಗ್ ಎಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಇಲ್ಲೇ ಸುತ್ತಮುತ್ತವ್ರು ಆಗಿದ್ರೆ ಯು ಮಸ್ಟ್ ಕಮ್ ಆ್ಯಂಡ್ ಟ್ರೈ ದಿಸ್. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ. ತುಂಬ ವರ್ಷ ಆಯ್ತು ತಿಂದು ನಾನು ಬಂದು ತಿಂತೀನಿ. ಅದೇ ಟೇಸ್ಟ್ ಇದೆ. ಟೇಸ್ಟ್ ಮಾತ್ರ ಚೇಂಜ್ ಆಗಿಲ್ಲ. ಚಿಕನ್ ಬಿರಿಯಾನಿ ಬೇರೆ ಥರ ಚಿಕನ್ ಬಿರಿಯಾನಿ ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡಿದ್ದಾರೆ. ಮೊದಲು ಚಿಕನ್ ಬಿರಿಯಾನಿ ಹೆಂಗಿರಲ್ಲ ನಾವು ಟೇಸ್ಟ್ ಚೇಂಜ್ ಮಾಡಿದ್ದೆ. ಚಿಕನ್ ಬಿರಿಯಾನಿ ಕೂಡ ತುಂಬ ಚೆನ್ನಾಗಿದೆ. ಸೊ ಯಾರೆಲ್ಲ ಬ್ಲಾಗ್ ಮಾಡ್ತಿದ್ರೆ ಇಲ್ಲಿ ಸುತ್ತಮುತ್ತವ್ರು ಆಗಿರುತ್ತೆ. ಐ ಥಿಂಕ್ ಕಲ್ಕೆರೆ ವರ್ಮ ಆ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ. ರಾಮ್ಪುರ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಮಲ್ಲಿಕಾ ಬಿರಿಯಾನಿ. ಸೊ ಇನ್ನು ಯಾರೆಲ್ಲ ಗೊತ್ತಿಲ್ಲ, ಯಾರೆಲ್ಲ ಟ್ರೈ ಮಾಡಿಲ್ಲ ಎಷ್ಟು ಬಂದು ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಮತ್ತೆ ರೆಡ್ ಬಿರಿಯಾನಿ. ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಲ್ಲ. ರಂಗನ್ಗೆ ನಾನು ಚಾಪ್ ರಂಗ್ ಒಳಗೆ ಬೇಕಂಬಿಟ್ಟು ಆಮೇಲೆ ನಂಗೆ ಹೊಟ್ಟೆನೋ ಹೋಗ್ಬಿಡ್ತದೆ. ತಗೊಂಬರೋ ಅಷ್ಟೊಳಗಡೆ ತಿಂದಾಕ್ಬಿಟ್ಟವ್ರೆ ಎಲ್ಲಾನು ಅಂತ ನೋಡಿ. ಹಂಗೂ ಹೇಳ್ತಾನೆ ಚಿನ್ನ ಚಾಪ್ಸ ತಿಂದಾಕ್ಬಿಟ್ಟಿದ್ದೀರಂತೆ. ಹೆಂಗೈತೆ ರಂಗ ಚಾಪ್ಸ ಹೇಳಿ ಮೂಳೆ ಜುಬ್ಕು ಮೂಳೆ ಹೆಂಗೆ ಜುಬ್ಬುಕ್ತಿ ನೋಡೋಣ. ಅನ್ನ ಬಿಸಿ ಬಿಸಿಯಾಗಿದೆ. ಬಿಸಿ ಬಿಸಿ ತಿನ್ಬೇಕು. ಎಷ್ಟು ಚೆನ್ನಾಗಿರುತ್ತೆ ನೋಡು ಹೆಂಗೆ ಆಡಿಸ್ತಾನೆ ಬೈ ನಂಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಮಟನ್ ಚಿಕನ್ ಬಿಟ್ಟಿದ್ರು. ಇವಾಗ ಹಂಚ್ತಾವ್ರೆ. ಹೋಗಲ್ಲ ಆನೆ ಕಲೋದು. ವರಲಕ್ಷ್ಮಿ ಹಬ್ಬಕ್ಕೆ ಬಿಟ್ಬಿಟ್ಟಿದ್ರೆ ಇವಾಗ ಬಂದು ತಿಂತಾ ಇದ್ದೆ. ಹಬ್ಬ ಮುಗಿತಲ್ಲ ಇವಾಗ ಬಂದು ತಿಂತಾ ಇದ್ದೀವಿ. ಇದೆಲ್ಲ ರಂಗನೇ ತಿಂದಿರೋದು 1 2 3 4 5 ರಂಗ ತಿಂದಿರೋದು. ಏನೋ ರಂಗ ಹಿಂಗೆ ಓಡಿಸ್ತೆ ಮಿಷಿನ್ನು. ಮಿಷನ್ಗೆ ಎಕ್ಸ್ಟ್ರಾ ಬ್ಯಾಟ್ರಿ ಹಾಕಿದ್ದೀನಿ. ನೋಡಿ ಅವಾಗ ತಟ್ಟೆಗೆ ಅನ್ನ ಎಲ್ಲ ಖಾಲಿ. ತಟ್ಟೆಗೆ ಆರ್ಡ್ರ್ ಅನ್ನ ಎಲ್ಲ ಖಾಲಿಗಳಲ್ಲಿ 1 2 3 4 ಜಪ್ಪೆ ಖಾಲಿ ಮಾಡೋಣ ಆಲ್ರೆಡಿ. ಹಬ್ಬಬ್ಬಬ್ಬ ಜಪ್ಪೆ ಸೊ ಜಪ್ಪೆ 4 ಜಪ್ಪೆನ ಖಾಲಿ ಮಾಡೋಣ ಆಲ್ರೆಡಿ. ಟಂಗ್ ಸ್ವಲ್ಪ ಸ್ಲಿಪ್ ಆಗಿದೆ ಅಷ್ಟೇ. ಹಾಂ ನಾನು ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಹರೀಶ್ ಅವ್ರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ತಲೆ ಕ್ಲೀನ್ ಹಿಂಗಿರ್ತಾ ತಲೆ ಫುಲ್ಲು ಬರೋ ಥರ. ಇದು ಸ್ಟಾರ್ಟೇ ಇದೆ.
ನನಗೆ ಫ್ಯಾಟ್ ಪೀಸ್ ಅಂದರೆ ಇಷ್ಟ ಆಗಲ್ಲ. ಫ್ಯಾಟ್ ಪೀಸ್ ರಂಗನ್ಗೆ ಇಷ್ಟ, ರಂಗನ್ಗೆ ಹಾಕೋ ರಂಗನ್ ಹೊಡಿತಾನೆ ಹಂಗೆ ಅಂತ ಹೇಳ್ಕೊಂಬಿಡ್ತಾರೆ. ಹೆಂಗೆ ಹೇಳ್ಕೊಂತಾರೆ ರಂಗ ಹೇಳೋ ಫ್ಯಾಟ್ನ? ನಿಮ್ಮ ಮ್ಯಾಗಿ ಥರ ಹೇಳ್ಕೊಂಬಿಡ್ತಾರೆ ಉಫ್ ಅಂತ. ಇದೆ ನೋಡು ಸರಿ ಮಾಡೋದು. ಬಿರಿಯಾನಿ ನೋಡಿದ್ರೆ ಇಲ್ಲಿ ವೇಸ್ಟ್ ಆಗೋ ಮೂಮೆಂಟಲ್ಲಿದೆ. ಎಲ್ಲ ಮಟನ್ ಬಿರಿಯಾನಿನೇ ಬಾರಿಸ್ತಾ ಇದ್ದಾರೆ, ಚಿಕನ್ ಬಾರಿಸಿಲ್ಲ ಅಂದರೆ ನಾವೇ ಬಾರಿಸ್ತೀವಿ ಅವ್ರಕ್ಕ. ರಂಗನ ಫಸ್ಟ್ ಪೀಸ್ಗಳು ಹಾಕಂತಾನೆ ಒಳಕ್ಕ. ಮಟನ್ ಅಂದರೆ ಮಟನ್ ಲವರು. ಫ್ಯಾಟ್ ಬೇಕೇ ನೋಡು. ಬಾರಿಸಿಲ್ಲ ಅಂದರೆ ನಾವೇ ಬಾರಿಸ್ತೀವಿ ಅವ್ರಕ್ಕ. ಇವಾಗ ಸೈಲೆಂಟ್ ತಿಂತಾವಳೆ. ಸಖತ್ತಾಗಿ ನೀರು ಹಾಕ್ಬಿಟ್ಟವ್ರೆ. ಅಲ್ಲ ನಿಮ್ಮ ಹಸ್ಬೆಂಡ್ ನೋಡ್ರಿ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ, ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಲಿವರ್ ಕೇಳಿರೋರು ಲಿವರ್ ಅಲ್ಲೇ ಮಿಕ್ಕಿದೆ. ನಿಮ್ಮ ಯಜಮಾನ್ ಹೊಟ್ಟೆ ಎಷ್ಟೈತೆ? ಎಷ್ಟೈತೆ? ಏ ರಂಗ ಲಿವರ್ ಹಂಗೆ ಮಿಕ್ಕಿದೆ. ಏ ನಾನು ತಿಂತೀನಪ್ಪ ಲಿವರ್ನ, ನನ್ನ ಲಿವರ್ ನಾನೇ ತಿಂತೀನಿ. ಏ ನನ್ನ ಲಿವರ್ ನಿನ್ ಲಿವರ್ ನೀನ್ ತಿನ್ನಕ್ಕಾಗಲ್ಲ, ನಾವು ತಿನ್ಬೋದು. ಸರಿ ನನ್ನ ಲಿವರ್ನ ತಿನ್ನಕ್ಕಾಗಲ್ಲ, ಕುರಿ ಲಿವರ್ನ ತಿಂತೀವಿ. ಮಿಸ್ ಆಗಿ ಬಂದ್ಬಿಡ್ತು ಮಾತು. ಹಂಗೆ ಫುಲ್ ಶಾಕ್ ಔಟ್ರ ಅವ್ರ ಲಿವರ್ನ ಅವ್ರು ಹೆಂಗೆ ತಿಂತಾರೆ ಅಂತ. ಸಾಕು ಫಸ್ಟ್ ಇದೆಲ್ಲ ಖಾಲಿ ಮಾಡೋಣ. ನಾನು ನಿಮ್ಮ ಅಣ್ಣ ಹೋಗಿದೆ, ನಿಮ್ಮ ಅಣ್ಣನ ನೋಡ್ಕೊಂಡು ಬರೀ ಪೀಸ್ ಹಾಕ್ತಿರೋರು. ನೀನು ಹೋಗಿದೆ, ನೀನು ನೋಡ್ಕೊಂಡು ಕೊಬ್ಬು ಹಾಕೊಂಡು ಮೋಸ್ಟ್ಲಿ ನೀವು ಹೊಟ್ಟೆ ನೋಡ್ಕೊಂಡು ಕೊಬ್ಬು ಹಾಕ್ಬಿಟ್ಟವ್ರೆ. ಬೇಡಪ್ಪ ಸಾಕು. ಅಷ್ಟೇ ತಿನ್ನಕ್ಕಾಗಲ್ಲ. ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರಂಗೆ. ಬರೀ ಇಂಥದೆಯ ಫ್ಯಾಟ್ ನೋಡ್ಕೊ, ಫ್ಯಾಟು. ಹಾಂ ತಿನ್ನು, ಹೇಳ್ಕ ಮ್ಯಾಗಿ ತಿನ್ನ ಹೇಳ್ಕ ಅಂತ ಹೇಳ್ಕ. ನಾವೊಂದ್ಸರಿ ಬಾಯಿ ಕೊಡ ಇನ್ನೇನು ನಾಯಿ ಕಮ್ಮಿ ಪಾಪ ಹೆಂಗೋ ಸ್ವಲ್ಪ ಮಿಕ್ಕಿಸಿದ್ಲಪ್ಪ, ಸಾಕು. ಎಲ್ಲ ಹಾಕೊಂಡ್ಬಿಡ್ತಾಳೆ, ಬಿದ್ಬಿಟ್ಟಿದ್ದೆ ಸದ್ಯ ಮಿಕ್ಕಂತು. ನಾನು ತಿನ್ಬೋದಿಲ್ಲ. ನನ್ಕಿ ಇದು ನನ್ಕಿ ಬಾಬಾ ಅಂತ ಇಂಟು ಹಾಕಂತ ಇದೀನಿ. ಎಲ್ಲ ಫುಲ್ ಹಾಕೊಂಡ್ಬಿಟ್ಟೆ ಭಯ ಬಿಟ್ಟೆ. ನಮ್ಮಣ್ಣ ತಿನ್ನೋಡ್ಕೊಂಡು ನನ್ನ ನೋಡ್ಬಿಡ, ನಂಗೆ ದೃಷ್ಟಿ ಆಗ್ತೈತೆ. ಹಿಂಗ ನೀನು ತಿನ್ನು ಬೇಕಾದ್ರೆ ನಾನು ತಿನ್ನ ಪ್ಯಾಕ್ ಮಾಡ್ಸ್ಕೊಂಡು ನಾಳೆ ಕರ್ಕೊಂಡು ಹೋಗ್ತಿದ್ದೀನಿ ನಾನು. ಮಿಕ್ಸ್ ಮಾಡ್ಕೊಂಡಿದ್ದೆ ನೀನು ಗಬ್ಬು. ಮಟನ್ ಖಾಲಿ ಆಗೋಗ್ಬಿಟ್ಟು ಅನ್ನ ಐತಲ್ಲಿ ನೋಡಿದೆ ನಾನು ವಿಡಿಯೋದಾಗ ಐತೆ, ಕೆಳಗಾಗ ತಿಂತಾ ಇದ್ದೆ ನೋಡಾಗ. ಹಾಂ ಅವರು ಡೈರೆಕ್ಟಾಗಿ ವಿಡಿಯೋ ಬೇರೆ ಮಾಡ್ತಾ ಇದ್ದೀನಿ, ಹಂಗೆ ಹಾಕೊಂಡ್ರೆ ಮರ್ಯಾದೆ ಹೊರ್ತದೆ ಅಂತ ಅದ್ರ ಮೇಲೆ ಬಗಸ್ಕೊಂಡು ಅದ್ರ ಸೈಡಾಗಿ ಕಸ್ಕೊ ತಿಂತಾವ ನೋಡು. ಆನ್ ಮಾಡೋದು ಒಳ್ಳೇದಾ? ಎಲ್ಲ ಇನ್ಸೈಡ್ ಹೋಗಿ ಮಿಕ್ಸಪ್ ಆಗೋದು, ಔಟ್ ಸೈಡ್ ಮಿಕ್ಸ್ ಆಗ್ತಾ ಇದೆ ಅಷ್ಟೇ. ಎಲ್ಲ ಒಳಗೆ ಏನಾಯ್ತು, ಫಸ್ಟ್ ಮಟನ್ ತಿಂತೀರಾ, ಆಮೇಲೆ ಚಿಕನ್ ತಿಂತೀರಾ, ಎಲ್ಲ ಮಿಕ್ಸಪ್ ಆಗಿ ಆಗುತ್ತಲ್ಲ ಒಳಗಡೆ. ಕಬಾಬು ಎಲ್ಲ ಮಿಕ್ಸಪ್ ಆಗಲ್ಲ ನನಗೆ. ನಿಲ್ಸು. ಯಾರನ್ನ ಝೂಮ್ ಆಗ್ತಾವ ನೀರು, ಯಾರಿಗೋ ಝೂಮ್ ಆಗ್ತಾವನೆ. ತುಂಬ ಜನ ಬಂದಿದ್ದಾರೆ ಅನ್ಸುತ್ತೆ. ಇಲ್ಲ ಅಷ್ಟು ಜನ ಏನು ಅನ್ಸುತ್ತೆ? ಕಣ್ಕಾನ್ಸಲ್ಲ ನಿಂಗೆ ಅನ್ಸಕ್ಕ? ಕಣ್ಕಾನ್ಸಲ್ಲ ಅನ್ಸುತ್ತೆ ಅನ್ನಕ್ಕ? ಕೂಲ್ ಡ್ರಿಂಕ್ಸ್ ಏನಾದ್ರು ಬೇಕಾ? ಸೋಡಾ ಬೇಕಾ ನಿಮಗೆ? ನಾನು ಬೇಡ ತಿಂತೀನಿ ಅಷ್ಟೇ, ನಾನು ಸೋಡಾ ಎಲ್ಲ ಕುಡಿಯಲ್ಲ. ನನಗೆ ಗೋಲಿ ಸೋಡಾ ಬೇಡ, ಇದು ಬೇಡ, ಗೋಲ್ಡ್ ಬೇಡ. ಏನು ಬೇಕು? ಗೋಲಿ ಸೋಡಾ ಬ್ಲೂ ಕಲರ್. ನಿಮಗೆ ಬ್ಲ್ಯಾಕ್ ಕಲರ್ ಬೇಡ? ಇವ್ರಿಗೂ ಬ್ಲೂನೇ, ನಿಮಗೆ? ಹಾಂ ಇವಳು ವೈಟ್ ಬರೋದೇ ಇಲ್ಲ. ಏನು ಹೇಳ್ಬಿಟ್ಟಾ? ಇದು ಪಾಪ ರಂಗನ್ ಕಾಸು ಕೊಟ್ಟು ತಂದವನೆ, ಕಳ್ಳನ ಮಗ ತಂದನವ್ರು ನನಗೆ ಟ್ಯಾಕ್ಸ್ ಹಾಕೋನೋ ಗೊತ್ತಿಲ್ಲ. ಏಯ್ ಓಪನ್ ಆಗ್ಯಾಡ, ನಿನ್ ಕಾಸು ಕೊಟ್ಟು ತಂದ? ನಾನೇ ತಂದಿರೋದಲ್ಲ, ಎಲ್ಲ ಇದೆಲ್ಲ ಭೋಜನ ನಮ್ಮದೇ. ಏ ಸುಮ್ಮನೆ ಬೇಡ, ನೀನ್ ತಂದೆ ನಿಮ್ಮ ಮನೆ ಟ್ಯಾಕ್ಸ್ ಹಾಕಿದ್ಯಾ ನೀನು? ನಾನೇ ನಮ್ಮ ಮನೆಗೆಲ್ಲ ಟ್ಯಾಕ್ಸ್ ಹಾಕಲ್ಲ ನಾವು. ನಿಮ್ ಗ್ರೂಪ್ ಅವ್ರು ಯಾರಾದ್ರೂ ಅಲ್ಲ, ನಿಮ್ ಗ್ರೂಪ್ ಅವ್ರು ಯಾರಾದ್ರೂ ಬ್ಲಾಗ್ ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಓ ರಂಗ ತಂದಂಗೆ ಅಂತ ಬಲೆ ಬುಕ್ಕಾರಿ ಬಿಡ್ತಾರೆ ಅವನ ಅಂತ. ನೋಡಿ ಗೈಸ್, ಇಷ್ಟೇ ಫ್ರೂಟ್ಸ್ ಅವನ ಬಿರಿಯಾನಿ ನನ್ಗ, ಮಿಕ್ಕಿದೆಲ್ಲ ಹಾಕ ತಿನ್ನಾಕ ಅವನೇ ಹಂಗೆ ಭಯ. ಯಾಕಾರ ಹಂಗ ಹಾಕರ್ತಿರ್ತಾವನೆ? ಅಯ್ಯೋ ಪ್ರೀತಿನ ವೆಜ ತಿನ್ಸಿಟ್ಟೆ ಪ್ರೀತಿ ನೀನು. ವಾವ್ ಇದು ಫಸ್ಟ್ ಟೈಮ್ ತೆಗೆದಿದೆ.
ರಂಗನ್ ತಿಗ್ಲೇ ಬಿದ್ದಿಲ್ಲ ನೋಡು. ಕೈಯಾಗ ಚಾಕು ಹಾಕೊಂಡಾರ, ಬಾಳೆಹಣ್ಣು ಹಾಕೊಂಡಾರ. ಆಕ್ಚುಲಿ ಟ್ಯಾಟು ನೋಡಕ್ ಅದು ಬಾಳೆಹಣ್ಣು ಬಿಸ್ತಾ ಇರೋ ತರ ಐತೆ ಟ್ಯಾಟು. ನೋಡಿ ಗೈಸ್, ಕತ್ತಿ ಅದು ದೂರಿಂದ ನೋಡಕ ಬಾಳೆಹಣ್ಣು ಬಿಚ್ತಾ ಇರೋದು. ಹೌದಾ? ಮತ್ತೆ ಇದು ಕುಯ್ಕೊಂಡು ಬೇಕು. ಕತ್ತಿ ತೆಗಿ, ಕತ್ತಿ ತೆಗಿ ಫಸ್ಟ್, ಕತ್ತಿ ತೆಗಿ ಫಸ್ಟ್. ಬರೀ ಮಾತೆ. ಕುಡಿದಿರ ನೋಡ್ರಿ, ಹಂಗೆ ಮನೆಗೆ ತಗೊಂಡೋಗಿ ಕುಡಿಯೋಣ ಅಂತ ಕೈಯಲ್ಲಿ ಹಿಡ್ಕೊಂಡವ್ರೆ. ಹಂಗೆ ಚಾಕ್ಲೇಟ್ ಒಂದು ವಾರ ಕುಡಿತಾರ ಜ್ಯೂಸ್ನ. ಏನ ನಿಂದು ಬರೀ ಮಾತುಗಳೈತಿ, ಏನ್ ಹೇಳ? ಹಂಗೆ ಒಂದು ವಾರ ಮೇಂಟೆನೆನ್ಸ್ ಮಾಡ್ತಾರೆ, ಅದನ್ನೇ ಕುಡ್ಕೊಂಡು ಒಂದು ತಿಂಗಳು ಮೇಂಟೆನೆನ್ಸ್ ಮಾಡಿ ಖಾಲಿ ಮಾಡ್ತಾರೆ, ಆಮೇಲೆ ಬಿಸಾಕೋದು. ಅದು ಬಿಸಾಕೋದು ಹಂಗೆ ಬಿಸಿಲು ಅದು ಒಂದು ತಿಂಗಳಿಗೆ ಕುಡಿಯೋದು. ಪೇ ಆಯ್ತಾ? ಹಾಂ, ಪೇ ಆಗಿದೆ. ಆಗಿದಲ್ಲ. ರಂಗ ತಿಂತೀನಿ ಹೊಟ್ಟೆ ನೋಡಿ ಹೆಂಗಂತ ಸೈಡಾಗಿಂದ ಸೈಡ್ ಬೇಬಿ ಶವರ್. ಏಯ್ ಏನಿಲ್ಲ, ಇಷ್ಟು ವರ್ಷ ಗೊತ್ತಾನೆ. ಅಬ್ಬಬ್ಬಬ್ಬಬ್ಬ, ನೀವೆಲ್ಲ ಕಾರ್ ತೊಳ್ಕ ಬಂದಿಲ್ಲ, ಅದಕ್ಕೆ ಒಳಗಿಟ್ಟಿಲ್ಲ. ನಂಗೆ ಕಾರ್ ತೊಳ್ಕ ಬಂದಿಲ್ಲ, ನೀವು ಅದಕ್ಕೆ ಒಳಗಿಟ್ಟಿಲ್ಲ. ತೊಳ್ಕ ಬಂದಿಲ್ಲ, ಬಿಟ್ಟಿಲ್ಲ ಅಂತ ನೋಡಕ್ಕ. ಒಂದು ಗಿಫ್ಟ್ ಕೊಡೋಣ ಅಂತ ಮಾಡಿದ್ದೀನಿ, ಹೋಗೋ ಒಳಗಡೆ. ಕರ್ಕೊಂಡು ಹೋಗ್ಬಿಟ್ಟು ಏನು ಮುಟ್ಟಿ ಅದೀಗ ಅಂತ ಗಿಫ್ಟ್ ಕೊಡ್ತಾರೆ. ಹಾಂ, ನಾನು ರಂಗನ ಒಡವೆ ಕರ್ಕೊಳ್ತೀನಿ. ನಾನು ಏನು ಮುಟ್ತೀನಿ ತಗೊಳ್ಬೇಕು ರಂಗನಕ್ಕ. ಖಂಡಿತ ಇಲ್ಲೇ ಇರ್ತೀನಿ, ಶನಿವಾರ ಭಾನುವಾರ ಖಂಡಿತ ಬರ್ತೀನಿ. ಟೇಸ್ಟ್ ನೋಡಂಗೈತೆ.